ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಅವಲಕ್ಕಿ ಒಗ್ಗರಣೆ ಮಾಡೋದಂತ ತೋರಿಸ್ತೀನಿ. ಅವಲಕ್ಕಿ ನೀರು ಹಾಕಿ ಸೋಸೋದ್ರಲ್ಲಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಒಂದು ದೊಡ್ಡದು, ಆಮೇಲೆ ಟೊಮ್ಯಾಟೊ, 3 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. 3 ಟೀ ಸ್ಪೂನ್ ಹಾಕಬೇಕು ಎಣ್ಣೆ, ಅಥವಾ 1 ಟೇಬಲ್ ಸ್ಪೂನ್ ಹಾಕಿ ನೋಡಿ. ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಟಪಟ ಅಂದ ನಂತರ ಈಗ ಕಡಲೆ ಬೀಜ ಇರುತ್ತಲ್ಲ, ಆ ಶೇಂಗಾ ಒಂದು ಮುಷ್ಟಿಯಷ್ಟು ತೊಗೊಂಡ್ರೆ ಸಾಕು. ಅದನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಶೇಂಗಾ ಕೆಂಪಗೆ ತಕ್ಷಣ ಕಲರ್ ಚೇಂಜ್ ಆಗುತ್ತಲ್ಲ, ಆವಾಗ ಹಸಿಮೆಣಸಿನಕಾಯಿ, ಈರುಳ್ಳಿ, ನಂತರ ಟೊಮಾಟೊ ಹಾಕಿ ಫ್ರೈ ಮಾಡಬೇಕು. ಇದು ತುಂಬ ಬೇಗನೆ ಆಗುತ್ತೆ ನೋಡಿ. ಈರುಳ್ಳಿ ಹಾಕಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 1/4 kg ಕಮ್ಮಿ 100 ಗ್ರಾಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೆನೆಸಿಡ್ಬೇಕಂದ್ರೆ 1 ಸಲ 2 ಸಲ ತೊಳೆದಿಟ್ಟರೆ ಆಯಿತು. ಸಾಮಾನ್ಯ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೋಬೇಕು ನೋಡಿ. ಇದನ್ನು ಫ್ರೈ ಮಾಡ್ಕೊಂಡು ಈಗ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ನೋಡಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೀರನ್ನು ಒಗ್ಗರಣೆಗೆ ಹಾಕಿರ್ತೀವಲ್ಲ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮಾಟೊ 3 ಚೆನ್ನಾಗಿ ಫ್ರೈ. ನಂತರ ಅರಿಶಿನ ಪುಡಿ ಹಾಕಬೇಕು. 6 ಸ್ಪೂನಿಂದ 1 ಸ್ಪೂನ್ ಹಾಕಿ ಸಾಕು. ಚೆನ್ನಾಗಿ ಸಾಗುವಂತೆ ಕಲಿಸ್ಬೇಕು. ತುಂಬ ಬೇಗನೆ ಆಗುವಂಥ ತಿಂಡಿ ಇದು. ಬ್ರೇಕ್ಫಾಸ್ಟ್ಗೆ ಮಾಡಿದರೆ ತುಂಬ ಬೇಗನೆ ಆಗುತ್ತೆ ನೋಡಿ. ಇದು ಸಾಲ್ಟ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ಈ ಅವಲಕ್ಕಿ ಇರುತ್ತಲ್ಲ, ಸೋಸೋದ್ರಲ್ಲಿ 2 ಸಲ ತೊಳೆದಿಟ್ಟಿರ್ತೀನಲ್ಲ, 3 ಸಲ ತೊಳೆದ್ರೆ ಚೆನ್ನಾಗಿ ಕ್ಲೀನಾಗಿರುತ್ತೆ ಅವಲಕ್ಕಿನೂ. ಅದು ನೆನೆಯುತ್ತೆ ಕೂಡ. ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೋಬೇಕು. ಈಗೆಲ್ಲ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಿದೆ. ಈಗ ಇದನ್ನು ತೊಳೆದಿಟ್ಟಿರ್ತೀನಲ್ಲ, ಎಲ್ಲ ತೊಳೆದಿಟ್ಟಿರ್ತೀನಲ್ಲ ಈ ಅವಲಕ್ಕಿ, ಅದನ್ನು ಈ ಒಗ್ಗರಣೆ ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋದಕ್ಕೆ ಕಲಿಸ್ಬೇಕು. ಮತ್ತು ಇದು ತುಂಬ ಈಸಿ ಇದೆ. ಹಾಗೆ ಸಿಮ್ಮಲ್ಲಿಡಬೇಕು. ಗ್ಯಾಸು ಸಿಮ್ಮಲ್ಲಿಟ್ಟು ಹಾಗೆ ಕಲಿಸ್ತಾ ಇರಿ. ತಾನೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಬೇಗನೆ ಮುಗಿಯುತ್ತೆ. ಇದು ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡ್ಕೊಡ್ಬೋದು ನೋಡಿ. ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೋಬೇಕು. 1/4 ಸ್ಪೂನು ಸಕ್ಕರೆ ಬೇಕಾದರೆ ಹಾಕ್ಕೋಬೋದು. ನಾನು ಹಾಕಿಲ್ಲ. ಮೇಲೆ ಕೊತ್ತಂಬರಿ ಕೂಡ ಉದುರಿಸ್ಬೋದು. ನಾನು ಕೊತ್ತಂಬರಿ ಇರಲಿಲ್ಲ, ಉದುರಿಸಿಲ್ಲ ನೋಡಿ. ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈಗ ಪ್ಲೇಟ್ ಸರ್ವ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋ ಸಮಯ ನೋಡಿ. ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಇದ್ರ ಜೊತೆ ಹುರುಗಡ್ಲೆ ಚಟ್ನಿ ಪುಡಿ ಇದೆ, ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈ ಪೌಡರ್ ಹಿಂದೆ ಹಾಕಿದ್ದೀನಿ ನಾನು ರೆಸಿಪಿಲಿ, ನೋಡಿಬೇಕಾದ್ರೆ ನನ್ನ ಚಾನಲಲ್ಲಿ ನೋಡಿ. ಇದು ಅವಲಕ್ಕಿ ಒಗ್ಗರಣೆ ಜೊತೆ ಹುರುಗಡ್ಲೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ನೋಡಿ. ಟೇಸ್ಟ್ ನೋಡ್ತಾಯಿದ್ದೀನಿ, ತುಂಬ ಸೂಪರಾಗಿದೆ. ನೀವು ಮಾಡಿ ನೋಡಿ. ಅರ್ಜೆಂಟಲ್ಲಿ ಕ್ಯಾರಿಯರ್ ಕಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಈಸಿ. ಇದುವರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.